ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಸಿರ್ಸಿ ಅಂಬಾಗಿರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಈ ದೇವಸ್ಥಾನ ಎಲ್ಲಿದೆ ಗೊತ್ತಾ? ಗಿರಿಯ ಮೇಲಿದೆ. ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಜೊತೆ ಬನ್ನಿ, ದೇವ್ರದ್ದು ದರ್ಶನ ಮಾಡ್ಕೊಂಡು ಬರೋಣ, ಓಕೆನಾ? ಅಂಬಾಗಿರಿ, ಇದು ಅಂಬಾ ಭವಾನಿ ಕಾಳಿಕಾ ದೇವಿ ದೇವಸ್ಥಾನ. ಇದು ತುಂಬಾನೇ ಚೆನ್ನಾಗಿದೆ. ಹಾಗೆ ದೇವರು ಕೂಡ ನೀವು ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ. ಒಂದು ರೀತಿ ಭಯ ಆಗತ್ತೆ ಗೊತ್ತಾ? ಹಾಗೆ ಈ ದೇವರಲ್ಲಿ ತುಂಬಾನೇ ಶಕ್ತಿ ಇದೆ. ಇದು ನಮ್ದು ಆರಾಧ್ಯ ದೇವರು ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ನಾವು ಡೈಲಿ 2 ಟೈಮು ಈ ದೇವರನ್ನ ನೆನೆಸ್ಕೊಳ್ತೀವಿ. ನಮಗೂ ಕೂಡ ತುಂಬಾನೇ ಒಳ್ಳೇದಾಗಿದೆ, ಓಕೆನಾ? ಹಾಗೆ ಬನ್ನಿ, ಈ ರೀತಿ ಮೆಟ್ಲ ಹತ್ತಿ ಹೋಗ್ಬೇಕು. ಇದು ಗಿರಿಯ ಮೇಲೆ ಇದೆ. ಇದು ತುಂಬಾನೇ ಚೆನ್ನಾಗಿದೆ. ಸುತ್ತಲೂ ಗಾಡಿ ನಿಂತಿತ್ತಲ್ವಾ ನೋಡಿ, ಹಾಗೆ ದೊಡ್ಡ ಜಾಗ ಇದೆ ಅಲ್ಲಿ ಗಾಡಿ ನಿಲ್ಲಿಕ್ಕಲ್ಲ. ತುಂಬಾನೇ ಚೆನ್ನಾಗಿದೆ. ಗಿರಿಯ ಮೇಲಿದೆ. ಬರ್ತಾ ಇದ್ದೇವೆ ನಾವು. ಫ್ರೆಂಡ್ಸ್, ನೋಡಿದ್ರಲ್ಲ ಪೂಜೆನ ಎಷ್ಟು ಚೆನ್ನಾಗಾಯ್ತಲ್ವಾ? ಹಾಗೆ ನಾವು ಬಂದ್ವಿ ಮೇಲ್ಗಡೆ ಅಂದ್ರೆ ಎಲ್ಲ ಊಟಕ್ಕೆ ಹೋಗಿದ್ರು. ಊಟಕ್ಕೆ ನಾವು ಕೂಡ ಊಟ ಮಾಡಿ ಬಂದು ದೇವ್ರದ್ದು ನಂಗೆ ಒಂದಿಷ್ಟು ವಿಡಿಯೋ ಬೇಕಿತ್ತಲ್ವ, ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬ ರಶ್ ಇತ್ತು. ಅಂದ್ರೆ ಮುಂದೆ ಎದುರುಗಡೆ ಬರ್ಲಿಕ್ಕಾಗಿಲ್ಲ. ನೋಡಿ, ಒಂದು ರೌಂಡ್ ಹಾಕ್ತಾ ಇದ್ದೇನೆ. ಪುಟ್ಟದಿದೆ ಇದು ದೇವಸ್ಥಾನ. ಇನ್ನೂ ದೊಡ್ಡದು ಮಾಡಬೇಕು ಅಂತ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಇದೆ ಅಂದ್ಕೊಂಡು ನೀವೆಲ್ಲೂ ನೋಡಿರಲಿಲ್ಲ, ಅಷ್ಟು ದೊಡ್ಡ ಇದೆ ಈ ಮೂರ್ತಿ. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಈಗ ಎಲ್ಲಾದರೂ ಹೊರಗಡೆ ದೂರ ಹೋದಾಗ ಇಷ್ಟು ಚೆನ್ನಾಗಿ ನೋಡ್ಲಿಕ್ಕೂ ಕೊಡಲ್ಲ, ವಿಡಿಯೋ ಮಾಡ್ಲಿಕ್ಕೂ ಕೊಡಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಎಷ್ಟೇ ನಾವು ಫೋಟೋ ತೆಗಿಬೋದು, ನೋಡ್ಬೋದು. ಹಾಗೆ ದೇವರು ಕೂಡ ಸ್ವಲ್ಪ ದೊಡ್ಡದೇ ಇದೆ, ಎತ್ತರದಲ್ಲಿ ಇದೆ. ನೋಡಿದ್ರೆ ಒಂದು ರೀತಿ ಭಯ ಆಗತ್ತೆ. ನೋಡಿ ಎಷ್ಟು ಚಂದ ಇದೆ ಅಲ್ವಾ? ನಾ ಹತ್ರದಿಂದ ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ. ಹಾಗೆ ಈಗ ಬರ್ತಾ ಇದ್ದೇವೆ. ಈಗ ಕೆಳಗಿಳಿತಾ ಇದ್ದೇವೆ. ನೋಡಿ, ಕೆಳಗಡೆ ಎಲ್ಲ ಇಲ್ಲಿ ಗೋಶಾಲೆ ಇದೆ, ಹಾಗೆ ಗಾರ್ಡನ್ ಇದೆ. ತುಂಬಾ ಚೆನ್ನಾಗಿದೆ, ನೋಡುವಂಥದ್ದಿದೆ. ಇಲ್ಲಿ ಏನು ಗೊತ್ತಾ, 5 ಗಂಟೆ ನಂತರ ಬರಬೇಕು. ವಾಕಿಂಗಿಗೆ ಬಂದವರೆಲ್ಲ ಬರ್ತಾರೆ, ಸ್ವಲ್ಪ ಹೊತ್ತು ಇಲ್ಲಿ ಓಡಾಡ್ಕೊಂಡು ಹೋಗ್ತಾರೆ. ತುಂಬಾನೇ ಚೆನ್ನಾಗಿದೆ. ಗಾಳಿ ಬೀಸ್ತಾ ಇರತ್ತೆ. ಹಾಗೆ ಇದ್ರದ್ದು ಆಚೆಗೆ ಹೋದ್ರೆ ಗುಡ್ಡ ಇದೆ. ಇಲ್ಲಿ ಸ್ವಲ್ಪ ಅದು ಗುಡ್ಡನೇ ಇದೆ ಇಲ್ಲಿ. ಹಾಗೆ ನಾನು ಊಟನೂ ಆಯಿತು. ಇಲ್ಲಿ ಊಟ ಇತ್ತು ಇವತ್ತು. ಊಟ ಮಾಡಿಕೊಂಡು ಮನೆಗೆ ಹೋಗುವ ಅಂತ ಇದ್ದೆ. ನನ್ನ ಮಗ ನೋಡಿ ಗಾಡಿ ಹೊಡಿತಾ ಇದ್ದಾನೆ. ಅವನಿಗೆ ನಾನು ಮೊನ್ನೆ ಕಲಿಸ್ಕೊಟ್ಟಿದ್ನಲ್ಲ, ವಿಡಿಯೋ ಹಾಕಿದ್ದೆ ನೋಡಿ, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅದನ್ನೇ ಅವನು ಫಾಲೋ ಮಾಡ್ದ. ನೋಡಿ, ಸ್ವಲ್ಪ ಹೊಡಿತಾನೆ. ಈಗ ಸ್ವಲ್ಪ ಬೇರೆ ಹೇಳ್ಕೊಡ್ಬೇಕು ಅವನಿಗೆ, ಸ್ವಲ್ಪ ಟೆಕ್ನಿಕ್ ಬೇಕಲ್ವಾ? ನೋಡಿ, ಗಾಡಿ ಹೊಡಿತಾ ಇದ್ದಾನೆ. ರೂಢಿ ಆಯ್ತು ಅವನಿಗೆ. ಹಾಗೆ ಇಲ್ಲಿಂದ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಮನೆಗೆ ಹೋಗ್ತೇವೆ. ನೆಕ್ಸ್ಟ್ ಸಿಗ್ತೇನೆ, ಓಕೆನಾ? ಫ್ರೆಂಡ್ಸ್, ಈ ಸಾರಿ ಇವತ್ತು ಅಂದರೆ ಬಂದ ನಂತರ ಲೈವ್ ಮುಗೀತು. 4 ಗಂಟೆಗೆ, 4:15 ಒಳಗೆ ಮುಗೀತು. ಹಾಗೆ ಇದನ್ನು ಚಹಾ ಕುಡ್ಕೊಂಡು ಹಾಗೆ ಹೂವನ್ನು ತಗೊಬರ್ಬೇಕು. ಹೂವು ತಗೊಬಂದ್ಕೊಂಡು ಇದೊಂದು ಪಾಲನ್ನು ಹಚ್ಚಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೀತಿ ರೆಡಿ ಮಾಡಿ ಇಲ್ಲಿ ಸ್ಟಿಚ್ ಹಾಕಿದ್ನಲ್ವಾ, ಹಾಗೆ ಇಲ್ಲೂ ಕೂಡ ಸ್ಟಿಚ್ಚನ್ನು ಅಂದರೆ ದೊಡ್ಡ ಸ್ಟಿಚ್ ಹಾಕಿದ್ದೆ ನೋಡಿ, ಈ ರೀತಿ. ಹೀಗೆ ಇದು ನಾನು ಹೆಮ್ಮಿಂಗ್ ಮಾಡಿದ ನಂತರ ಇದನ್ನು ತೆಗೆದುಬಿಟ್ರೆ ಆಯಿತು, ಸರಿಯಾಗಿ ನೀಟಾಗಿ ಬರುತ್ತೆ. ಈ ರೀತಿ ಪಾಲ್ ಹಚ್ಚೋದು ತುಂಬಾ ಈಸಿ, ಯಾಕಂದರೆ ಬೇಗ ಆಗಿಬಿಡತ್ತೆ. ಹೀಗೆ ರೆಡಿ ಇಟ್ಕೋಬೇಕು. ಹೀಗೆ ನೋಡಿ, ಈ ರೀತಿ ಇಲ್ಲಿಂದ ಕೆಳಗಡೆ ಒಂದು ಸ್ಟಿಚ್ ಹಾಕಬೇಕಲ್ವ, ನಂತರ ಇಲ್ಲಿ ಗ್ಯಾಪ್ ಇಟ್ಟು ಇಲ್ಲಿ ಸರಿಯಾಗಿ ಇಟ್ಕೊಂಡು ದೊಡ್ಡ ಸ್ಟಿಚ್ ಹಾಕ್ಕೊಂಡು ಹೆಮ್ಮಿಂಗ್ ಮಾಡಿದರೆ ಆಯಿತು. ಹೆಮ್ಮಿಂಗ್ ಮಾಡಿದರೂ ಕೂಡ ಒಂದು ಇಷ್ಟಿಷ್ಟು ಅಂದರೆ 3 ಇಂಚಿಗೆ ಗಂಟು ಸ್ಟಿಚ್ ಹಾಕಬೇಕು. ನಂತರ 3 ಇಂಚಿಗೆ ಗಂಟು ಸ್ಟಿಚ್ಚು. ಈ ರೀತಿ ಮಾಡ್ತಾ ಬಂದರೆ ಫಾಲು ಸರಿಯಾಗಿರುತ್ತೆ. ಹಾಗೆ ಬಿಟ್ಕೊಳ್ಳಲ್ಲ, ಬಾಳಿಕೆ ಬರುತ್ತೆ, ಆಯಿತಾ. ಹಾಗೆ ಇವತ್ತು ಲೈವು ಇದ್ದಾಗ ಅಂದರೆ ಇದು ಈಗ
ಹೆಮ್ಮಿಂಗ್ ಮಾಡಬೇಕು ಈಗ. ತಟ್ಟಿ ಎಲ್ಲ ಕುಡ್ಕೊಂಡು ಹೂವೆಲ್ಲ ತಂದಿಟ್ಕೊಂಡು ಸಾಯಂಕಾಲ ಫ್ರೀ ಇರ್ತೀನಲ್ವ ಆವಾಗೇ ಹೆಮ್ಮಿಂಗ್ ಮಾಡಬೇಕು. ಹಾಗೆ ಹೂವನ್ನು ಕಟ್ಟಬೇಕು, ಆ ಕೆಲಸ ಇದೆ. ಅಂದರೆ ಲೈವ್ ಕೂತಾಗ ಬ್ಲೌಸನ್ನು ಸ್ಟಿಚ್ ಮಾಡ್ತೇನಲ್ವ ಹಾಗೆ. ಹೂ ಕಟ್ಟೋದು ಇಷ್ಟೇ ಇವತ್ತಿನ ವ್ಲಾಗು ಇಷ್ಟೇ. ಹಾಗೆ ಮತ್ತು ರಾತ್ರಿ ಲೈವ್ ಇದೆ, 9 ಗಂಟೆಗೆ ಹೋಗೋದು. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಮಾಡಬೇಕು, ಅಷ್ಟೇ ಇವತ್ತಿನ ವ್ಲಾಗು. ಹಾಗೆ ಹೂ ಕಟ್ಟಬೇಕು. ಹೂ ಕಟ್ಟುವಾಗ ತೋರಿಸ್ತೀನಿ ಎಷ್ಟು ಹೂ ಸಿಕ್ಕಿದೆ ಇವತ್ತು. ನಿನ್ನೆ ಸ್ವಲ್ಪ ಕಡಿಮೆ ಸಿಕ್ಕಿತ್ತು, ಇವತ್ತು ಸ್ವಲ್ಪ ಜಾಸ್ತಿ ಸಿಗ್ಬೋದು, ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಈಗ ನೋಡಿ 8 ಗಂಟೆ ಆಗಿದೆ. ನಂದು ಸಾಯಂಕಾಲ ದೇವರಿಗೆ ಪೂಜೆ ಮಾಡಿದ್ನಲ್ವ, ದೀಪ ಇಟ್ಟುಕೊಂಡು ನಂತರ ದೋಸೆ ಇಟ್ಟು, ಅಂದರೆ ಇಡ್ಲಿ ಇಟ್ಟು, ನಾಳೆ ಇಡ್ಲಿ ಮಾಡೋದು, ಇಡ್ಲಿ ಹಿಟ್ಟನ್ನು ಮಾಡಿದೆ. ಹಾಗೆ ಇದಕ್ಕೂ ಕೂಡ ಫಾಲ್ ಹಚ್ಚಿದೆ ನಾನು, ಒಂದು ಅರ್ಧ ಗಂಟೆಯಲ್ಲಿ ಮುಗೀತು ಅಷ್ಟೇ. ಈಗ 8 ಗಂಟೆ ಆಗಿದೆ, ಇಷ್ಟು ಕೆಲಸ ಆಯಿತು ಇವತ್ತು. ಹಾಗೆ ಹೂ ತಂದಿದ್ದಲ್ವ, ಇವತ್ತು ಸುಮಾರು ಹೂ ಸಿಕ್ತು. ಹಾಗೆ ಇದು ದಾಸವಾಳ ಹೂವು ಇದು ದೇವರಿಗೆ ನಾಳೆಗೆ. ಸ್ವಲ್ಪ ನೀರು ಹಾಕಿ ಇಡಬೇಕಾಗತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಇಡಬೇಕು. ನೋಡಿ ಎಷ್ಟು ದೊಡ್ಡ ಮಾಲೆ ಆಯಿತು. ಅಂದರೆ ನಿನ್ನೆ ಸ್ವಲ್ಪ ಕಡಿಮೆ ಸಿಕ್ಕಿತ್ತಲ್ವ, ಇವತ್ತು ಸ್ವಲ್ಪ ದೊಡ್ಡದು. ಒಂದು ಪೋಟಕ್ಕೆ ಅಂದರೆ ಹೀಗೆ ಮಾಡಿ 2 ಪೋಟಕ್ಕೆ ಬರುತ್ತೆ ಇದು, ಆಯ್ತಲ್ವ. ಈಗ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಇಡಬೇಕು, ಹರಳತ್ತೆ ಬೆಳಿಗ್ಗೆ ಅಷ್ಟರಲ್ಲಿ ಹರಳತ್ತೆ. ಇದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ಇಡಬೇಕು, ಹೀಗೆ ಗಾಳಿಗೆ ಇಡಬೇಕು, ಚೆನ್ನಾಗಿರುತ್ತೆ ಆಯಿತಾ. ಇವತ್ತಿನ ಕೆಲಸ ಇಷ್ಟೇ. ಕಾಲೇಜ್ದು ಈಗ 8 ಗಂಟೆ ಆಯ್ತಲ್ವ, 8 ಗಂಟೆಗೆ ಊಟ ಮಾಡಬೇಕು. ಊಟ ಅಂದರೆ 8:30ಗೆ ಊಟ ಆದ ನಂತರ ಇದು ನೋಡಿ, ನಾನು ಮಧ್ಯಾಹ್ನ ಲೈವ್ ಬಂದಾಗ ಒಂದು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಿದೆ, ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ವ. ಈಗ ಲೈವ್ 9 ಗಂಟೆಗಿದೆ, ಆವಾಗ ಇದನ್ನು ಸ್ಟಿಚ್ ಮಾಡಬೇಕು. ಆಯಿತು, ಇವತ್ತಿನ ಅಷ್ಟೇ 9 ಗಂಟೆಗೆ ಲೈವ್ ಕೂತ್ಕೊಳ್ತೀನಿ. ಹಾಗೆ 11:30ವರೆಗೆ ಮುಗಿಯುತ್ತೆ. ಮುಗಿದ ನಂತರ ಮಲಗೋದು. ಮತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ಕೊಂಡು ಮತ್ತು ನಾಳೆ ವ್ಲಾಗ್. ಓಕೆನಾ, ಇವತ್ತಿನ ವ್ಲಾಗ್ ಎಷ್ಟೇ ಫ್ರೆಂಡ್ಸ್. ಇವತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಅದರಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.